ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೇಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ದೊಡ್ಡೇರಿಯಿಂದ ಕೂಲರ್ ಬಂದಿದ್ರು ಗೊಬ್ಬರ ಹಾಕ್ಲಿಕ್ಕೆ. ಅವರಿಗೆ ನೀರು ಕೊಟ್ಟು ಅಲ್ಲಿಂದ ಸೀದಾ ನಾನು ನಮ್ಮ ಮಾಲ್ಕಟ್ಟೆ ತೋಟಕ್ಕೆ ಹೋದೆ ನೀರಾಸನ ಅಂತ ಹೇಳಿ. ಬೆಳಗ್ಗೆಯಿಂದ 3 ಗಂಟೆ ತನಕ ಬರೀ ನೀರಾಸೋದೇ ಆಗೋಯ್ತು. ಸಂಜೆ ಆಗಿತ್ತು. ಮೊನ್ನೆ ಟ್ಯಾಕ್ಟ್ರಿ ಹೊಡಿಬೇಕಾದ್ರೆ ವಾಲ್ ಮೇಲೆ ಮಿಸ್ ಆಗಿ ಟ್ಯಾಕ್ಟ್ರಿ ಹತ್ತು ಬಿಟ್ಟಿತ್ತು. ಅದಕ್ಕೆ ವಾಲ್ ರಿಪೇರಿ ಮಾಡ್ತಿದ್ವಿ ನೀರು ಬಿಡ್ಲಿಕ್ಕೆ. ರಾತ್ರಿ ಆಗಿತ್ತು, ಅಷ್ಟು ಕೆಲಸ ಮುಗಿಯೋಷ್ಟರಲ್ಲಿ. ತಿರುಗಿ ಮಾರನೇ ದಿವಸದ ಬ್ಲಾಗ್ ಇದು. ಬೆಳಗ್ಗೆನೇ ಎದ್ದು ಸೀದಾ ನಮ್ಮ ದೊಡ್ಡಪ್ಪಜ್ಜರ ಮನೆ ಹತ್ರ ಹೊರಟೆ. ಇಲ್ಲಿಗೇನಕ್ಕಪ್ಪ ಬಂದಿದ್ದು ಅಂತ ಹೇಳಿದ್ರೆ, ನಮ್ಮ ಟ್ಯಾಕ್ಟ್ರಿ ಇವ್ರ ಮನೆ ಹತ್ರ ಇತ್ತು. ಅದನ್ನ ತಗೊಂಡು ಸೀದಾ ಮನೆ ಕಡೆ ಹೊರಟೆ. ಮನೆಗೆ ಬರ್ತಿದ್ದಂಗೆ ಟ್ಯಾಕ್ಟ್ರಿ ತಗೊಂಡೋಗಿ ಮಣ್ಣು ಎರ್ಕೊಂಡ್ ಬಾ ಅಂತ ಹೇಳಿದ್ರು. ಅಲ್ಲೇ ಚೇತಣ್ಣ ಟ್ಯಾಕ್ಟ್ರಿ ಹೊಡಿತಿದ್ದ. ಅವನಿಗೆ ಒಂದು ಹೇಳಿ ಸೀದಾ ಮಣ್ಣು ತುಂಬ್ಕೊಂಬರ್ಕ ಹೊರಟೆ. ಮಣ್ಣು ತುಂಬ್ಕೊಂಡು ತೆಂಗಿನ ಗಿಡಕ್ಕೆ ಹೋಗಿ ಅನ್ಲೋಡ್ ಮಾಡಿ ಮತ್ತೆ ಸೀದಾ ಕೆನೆಗೊಪ್ಪ ಕಡೆ ಬಂದೆ. ನಾನು ಬರೋಷ್ಟರಲ್ಲಿ ಆಲ್ರೆಡಿ ಇವರೆಲ್ಲ ಬಂದ್ಬಿಟ್ಟಿದ್ರು. ಡ್ರೈವರ್ ಊಟಕ್ಕೆ ಹೋಗಿದಂತೆ, ಅದಕ್ಕೆ ಟ್ಯಾಕ್ಟ್ರಿ ಎಲ್ಲ ನಿಂತ್ಕೊಂಡಿದ್ವು. ಓ ಈಸಣ್ಣ, ಒಳ್ಳೂರಿಂದ JCB ಡ್ರೈವರ್ ಕೂಡ ಬಂದ್ರು. ಟ್ರೈಲರಿಗೆ ಲೋಡ್ ಮಾಡ್ಬೇಕಾದ್ರೆ ಧೂಳು ಎಷ್ಟೈತ್ ನೋಡ್ರಿ. ಮಣ್ಣು ತುಂಬಿಸ್ಕೊಂಡು ತೆಂಗಿನ ತೋಟಕ್ಕೆ ಹೋಗ್ತಿರ್ಬೇಕಾದ್ರೆ ನಮ್ಮ ತನ್ಮಯ್ ಕೂಡ ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಅವನ್ನ ಕೂರಿಸ್ಕೊಂಡು ಮತ್ತೆ ಹೊರಟೆ. ಇವನಿಗೆ ಕ್ಯಾಮ್ರಾ ನೋಡಿದ್ರೆ ನಗು ಬರ್ತದಂತೆ. ಟೋಟಲ್ 6 ಲೋಡ್ ಮಣ್ಣೇರಿದ್ದು. ಸಂಜೆ ಆಗಿತ್ತು. ನಮ್ಮ ಅಜಣ್ಣನ ಟ್ಯಾಕ್ಟ್ರಿ ಬೇರೆ ಸಿಗಾಕೊಂಡಿತ್ತು. ಅದನ್ನ ತೆಗಿಯೋಷ್ಟರಲ್ಲಿ ರಾತ್ರಿ ಆಗೋಯ್ತು. ಇದಾಗಿತ್ತು ಇವತ್ತಿನ ದಿನಾಚರಿ.